ಒಲ್ಲದ ಮನಸ್ಸಿನಿಂದಾನೇ ಖಾತೆಯನ್ನು ವಹಿಸಿಕೊಂಡಂಥ ಸಚಿವ ಕೃಷ್ಣ ಬೈರೇಗೌಡ ನಿಜವಾಗ್ಲೂ ಜನ ಕೊಂಡಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಈ ಖಾತೆ ಮನೆ ಮನೆಗೆ ನೀಡೋಕೆ ಸಿಎಂ ಘೋಷಣೆ ಮಾಡಿದ್ದಾರೆ. ಅದರಂತೆ ಸರ್ಕಾರವೇ ಈ ಖಾತೆಯನ್ನ ವಿತರಣೆ ಮಾಡುವಂತೆ ಹೇಳಿದ್ದಾರೆ. ಇನ್ನು ಮುಂದೆ ಮನೆ ಮನೆಗೆ ಹೋಗಿ ಈ ಖಾತೆಯನ್ನ ವಿತರಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 23 ಲಕ್ಷ ಆಸ್ತಿಗೆ ಮನೆ ಮನೆಗೆ ಹೋಗಿ ಈ ಖಾತಾವನ್ನ ವಿತರಿಸಬೇಕು. ಬೆಂಗಳೂರಿನಲ್ಲಿ ಸುಮಾರು 35 ಲಕ್ಷ ಆಸ್ತಿಗಳಿದ್ದಾವೆ. ಅದರಲ್ಲಿ ತೆರಿಗೆ ಕಟ್ತಾ ಇರುವಂಥದ್ದು ಕೇವಲ 18 ಲಕ್ಷ ಆಸ್ತಿಗಳು ಮಾತ್ರ. ಇನ್ನು ಅರ್ಧಕ್ಕರ್ಧದಷ್ಟು ಜನರಿಗೆ ಯಾವುದೇ ಟೆನ್ಷನ್ ಇಲ್ಲ, ತೆರಿಗೆನೂ ಕಟ್ತಾ ಇಲ್ಲ, ಏನೂ ಇಲ್ಲ. ಆದರೆ ಯಾರು ತೆರಿಗೆ ಕಟ್ತಿದ್ದಾರೋ ಅವರ ದುಡ್ಡಿನಲ್ಲಿ ಲಾಭ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ನ್ಯಾಯಯುತವಾಗಿ ತೆರಿಗೆಯನ್ನು ಕಟ್ಟಬೇಕು, ತೆರಿಗೆ ಎಲ್ಲರೂ ಕಟ್ಟಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ವಹಿಸಬೇಕು ಅಂತ ಸಿಎಂ ಹೇಳಿದ್ದಾರೆ. ಅದರಂತೆ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಅಂದರೆ ಖಾತೆ ಇಶ್ಯೂ ಮಾಡುವಂಥದ್ದು ಮತ್ತು ಅವುಗಳಿಗೆ ಹಾಗೆ ತೆರಿಗೆ ಈ ವಿಷಯಗಳ ಬಗ್ಗೆ ಸಭೆ ಮಾಡಿದ್ದೇನೆ. ಮೊದಲನೇದು ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈ ಖಾತಾ ಇದೆ ಇದನ್ನು ಮನೆ ಮನೆಗೂ ಕೂಡ ವಿತರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆ ಮನೆಗೆ ಖಾತಾವನ್ನು ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್ಕಾರದ ಕಡೆಯಿಂದನೇ ಸುಮಾರು 23 ಲಕ್ಷ ಆಸ್ತಿಗಳೇನಿದ್ದಾವೆ ಅವುಗಳಿಗೆ ಮನೆಗೆ ನಾವೇ ಹೋಗಿ ಖಾತಾ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮ ರೂಪಿಸಬೇಕು. ತತ್ಕ್ಷಣ ಇದಕ್ಕೆ ಒಂದು ಯೋಜನೆ ತಯಾರು ಮಾಡಿ ಅಂತ ಹೇಳಿದ್ದೇನೆ. ಎರಡನೇದು, ನಮಗೆ ಸರಾಸರಿ ತೆರಿಗೆ ಕಟ್ತಾ ಇರೋ ಆಸ್ತಿಗಳು ಬೆಂಗಳೂರಿನಲ್ಲಿ 18 ಲಕ್ಷ ಆಸ್ತಿಗಳು ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ. ಕೆಲವು ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ 35 ಲಕ್ಷ ಆಸ್ತಿಗಳು ಇದ್ದಾವೆ ಅಂತ. ಅಲ್ಲಿಗೆ ಅರ್ಧ ಜನ ತೆರಿಗೆನೇ ಕಟ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಏನೇ ಕೆಲಸ ಕಾರ್ಯ ಆಗಬೇಕಾದ್ರೂ ಕೂಡ ಅದಕ್ಕೆ ಅರ್ಧ ಜನ ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ, ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರು ಕಟ್ಟಿದ ದುಡ್ಡಲ್ಲಿ ಇನ್ನು ಅರ್ಧ ಜನ ಏನೂ ತೆರಿಗೆ ಕಟ್ಟದೆ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಪ್ರತಿಯೊಬ್ಬ ನಾಗರಿಕರು ಕೂಡ ನ್ಯಾಯಯುತವಾಗಿ ತೆರಿಗೆ ಕಟ್ಟಬೇಕಾಗಿರೋದು ಅವರ ಕರ್ತವ್ಯ, ಕಾನೂನಿನ ಅವಶ್ಯಕತೆ. ಆದರೆ ಕೆಲವರು ಖಾತೆನೂ ಮಾಡಿಸ್ಕೊಂಡಿಲ್ಲ, ತೆರಿಗೆನೂ ಕಟ್ತಾ ಇಲ್ಲ. ಉದಾಹರಣೆಗೆ ಮಾದೇವಪುರ ನೀವು ವಲಯದಲ್ಲಿ ತೆಗೆದುಕೊಂಡ್ರೆ, ಮಾದೇವಪುರ ಝೋನನ್ನು ತೆಗೆದುಕೊಂಡ್ರೆ ತೆರಿಗೆ ಕಟ್ತಾ ಇರೋರು 2,87,000 ಆಸ್ತಿಗಳು. ಆದರೆ ಅಲ್ಲಿ ಸೆನ್ಸಸ್ ಮಾಡಿದಾಗ ಅಲ್ಲಿ ಕಂಡು ಬಂದಿರೋ ಆಸ್ತಿಗಳು 4,80,000 ಆಸ್ತಿಗಳಿದ್ದಾವೆ. ಆಸ್ತಿಗಳಿರೋದು 4,80,000, ಆದರೆ 2,87,000 ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ. ಸೊ ಇದು ಯಾರೋ ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಅವರು ಕಟ್ಟುವ ತೆರಿಗೆ ದುಡ್ಡಿನಲ್ಲಿ ಬೇರೆಯವರು ಕೂಡ ಸೌಲಭ್ಯ ಪಡ್ಕೊಳ್ಳೋದು, ಇದು ನ್ಯಾಯಯುತ ಸಮಾಜದ ಮುಖ ಅಲ್ಲ. ಸೊ ಹಾಗಾಗಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ಎಲ್ಲ ಆಸ್ತಿಗಳು ಕೂಡ ಖಾತೆ ಮಾಡಿಸ್ಕೋಬೇಕು ಮತ್ತು ನ್ಯಾಯಯುತವಾಗಿ ಅವರು ಬೇರೆಯವರು ಯಾವ ಥರ ತೆರಿಗೆ ಕಟ್ತಾ ಇದ್ದಾರೆ ಆ ಥರ ಅವರು ಕೂಡ ತೆರಿಗೆ ಕಟ್ಟಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.